ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವಿಡಿಯೋದನ್ನ ವಿಶೇಷ ಅಂತಂದ್ರೆ ಒಬ್ರು ಕೇಳಿದ್ರು, ಬ್ರೋ ಯಾವ ಥರ ಮೊಲ ಸಾಕಿದ್ರೆ ಬೇಡಿಕೆ ಜಾಸ್ತಿ ಇರುತ್ತೆ ಮತ್ತು ನಮಗೆ ಸೇಲಿಂಗ್ ಪರ್ಪಸ್ಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಒಬ್ರು ಕೇಳಿದ್ರು. ಯಾರಾದರೂ ಮೊಲ ಸಾಕೋರಿಲ್ಲ, ಮೊಲ ಸಾಕಬೇಕು ಅಂತಿರೋರು ವಿಡಿಯೋನ ಕಂಪ್ಲೀಟ್ ನೋಡ್ಕೊಳ್ಳಿ, ಅವ್ರಿಗೋಸ್ಕರ ವಿಡಿಯೋ ಅಷ್ಟೇ. ಅಂದರೆ ಒಬ್ರು ಕೇಳಿದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರೆ ಅಷ್ಟೇ. ಅಂದರೆ ನಿಮ್ಗೆ ಯಾವ ಥರ ಸಾಕೋದು ಮತ್ತು ಯಾವ ಥರದ ಮೊಲ ಸಾಕಿದ್ರೆ ನೀವು ಜಾಸ್ತಿ ಬೇಡಿಕೆ ಅಂತ ಕೇಳೋದಾಯಿತು ಅಂದರೆ ಬೆಸ್ಟ್ ಅಂದರೆ ಕಲರ್ಸ್. ಅಂದರೆ ಫಸ್ಟ್ ಹುಡ್ಕೋದು ಕಲರ್ಸ್. ಈಗ ವೈಟು, ಬ್ಲ್ಯಾಕು ಮತ್ತು ಇಲ್ಲಾಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು, ಇಲ್ಲ ಕೆಂದು ಬಿಳಿ, ಇಲ್ಲ ಆರೆಂಜು ಕಪ್ ಬರುತ್ತೆ. ಆರೆಂಜು ಕಪ್ಪು ಬೇಕು ಅಂದರೆ ಆರೆಂಜ್ ಕಪ್ ಹುಡುಕ್ತಾರೆ. ಇಲ್ಲ ಅಂತಂದರೆ ಪ್ಯೂರ್ ವೈಟು ಜಾಸ್ತಿ ಇಷ್ಟಪಡೋದು ಅಂದರೆ ಪ್ಯೂರ್ ವೈಟು, ರೆಡ್ ಐಸು. ಪ್ಯೂರ್ ವೈಟ್ನ ಜಾಸ್ತಿ ಯಾಕೆ ಹುಡ್ಕೋದಪ್ಪ ಅಂದರೆ ತುಂಬ ಬೇಡಿಕೆ ಇರುತ್ತೆ. ಅಂದರೆ ನೀವು ಸೇಲ್ ಮಾಡಬೇಕು ಅಂತಂದರೆ ಅಕ್ವೇರಿಯಮ್ವರ್ಗಾದರೂ ಸೇಲ್ ಮಾಡ್ಬೋದು, ಇಲ್ಲಾಂದರೆ ಅಕ್ವೇರಿಯಮ್ಮರು, ಇಲ್ಲಾಂದರೆ ಆಡಿಟೋರಿಯಮು, ಇಲ್ಲಾಂದರೆ ಯಾವುದಕ್ಕಾದ್ರೂ ಸೇಲ್ ಮಾಡ್ಕೋತೀನಿ ಅಂದರೆ ಸೇಲ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ಪ್ಯೂರ್ ವೈಟ್ ಜಾಸ್ತಿ ಬೇಡಿಕೆ ಇದೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಜಾಸ್ತಿ ಪ್ಯೂರ್ ವೈಟ್ ಸಾಕ್ತಾರೆ. ಇಲ್ಲ ಅಂತಂದರೆ ನಿಮ್ಗೆ ಕಲರ್ಸಲ್ಲಿ ಸಾಕ್ಬೋದು ಫ್ರೆಂಡ್ಸ್. ಅಂದರೆ ಅದು ಇದು ಅಂತ ಏನಿಲ್ಲ, ಎಲ್ಲದಕ್ಕೂ ಬೇಡಿಕೆ ಇದೆ. ನೀವು ಸಾಕೋದ್ರ ಮೇಲೆ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾವ ಥರ ಸಾಕ್ತೀರಾ, ಯಾವ ಥರ ಮರಿ ಉಳಿಸ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನೀಟಾಗಿ ಮರಿ ಉಳಿಸ್ಕೋತು ಅಂತಂದರೆ ಎಲ್ಲದಕ್ಕೂ ಬೇಡಿಕೆ ಇದೆ, ನಿಮಗೆಲ್ಲ ಸೇಲ್ ಆಗುತ್ತೆ ಫ್ರೆಂಡ್ಸ್.